ಕ್ಯಾಂಡಿಡೇಟ್ ಬರಬೇಕು. ಓಹ್ ಆಕ್ಟಿವ್ ಆಗಿ ಬಂಕೊಡಿತಾಳೆ ಇಷ್ಟೊತ್ತಿಗೆ ನೀನ್ ಎಲ್ಲೋ ಇವತ್ತು ಥ್ರೋಬಾಲ್ ಆಡೇ ಇಲ್ಲ, ಬರೀ ಕ್ರಿಕೆಟ್ ಕೋಡಿಸ್ ಓನ್ಲಿ. ಜೊತೆ ನಾವು ಒಂದು ಕಾಂಪಿಟೇಟರ್ ಆಗಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ರೂಮಲ್ಲಿ ಬಟ್ಟೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಏನು ಗೊತ್ತಾ, ಕಾಲೇಜ್ಗೆ ಹೋಗ್ತೀನಿ, ಟೀ ಶರ್ಟ್ಸ್ ಎವ್ರಿಡೇ ನನಗೆ ಟೀ ಶರ್ಟ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ಐರನ್ ಕೊಟ್ಬಿಡ್ತೀನಿ, ನಂಗೆ ಟೈಮೇ ಇರಲ್ಲ ಅಂತ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ 5 ವೆರೈಟೀಸ್ ಆಫ್ ಫುಡ್ ಮಾಡಬೇಕು. ಅದೇ ಮೇನ್ ಕೋರ್ ಇಂಗ್ರೀಡಿಯೆಂಟು. ಸೊ ಇವತ್ತು ಯಾರ್ಯಾರು ಮಾಡ್ತಾರೆ ಏನೋ ಅಂತ ನಿಮಗೆ ಯಾಕೆ ಕಿಚನ್ ಅಂತೆಲ್ಲ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ನನ್ನ ಜೊತೆಗೆ ಕ್ರಿಕೆಟ್ಗೂ ಹೋಗ್ತೀನಿ. ಸೊ ಇವತ್ತು ಹೆಂಗೆ ಅಡುಗೆ ಅದು ಪೇರಪ್ ಮಾಡ್ತಿದ್ದಾರೆ, ಇಲ್ಲ ಸಿಂಗಲ್ಸ್ ಮಾಡೋದ ಏನು ಎತ್ತ ಅಂತ ನಿಮಗೆ ತೋರಿಸ್ತೀನಿ. ಮಮ್ಮಿ ಬಂದು ಪಾಪ ಅವ್ರು ಸೀರೆಗಳು ಹುಡುಕ್ತವ್ರೆ, ಸಿಕ್ತಾ ಎಲ್ಲ ಎತ್ಕೊಂಡು ಹೋಗಿದ್ದು. ಮಮ್ಮಿ ಡ್ರೆಸ್ ನೋಡಿ ಇದೆ. ಮಮ್ಮಿ ತುಂಬ ಕಷ್ಟಪಟ್ಟು ಅವರೇ ಐರನ್ ಮಾಡಿರೋ ಥರ ಅಂಗಡಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದವ್ರೆ. ಅದಕ್ಕೆ 500 ರೂಪಾಯಿ ಕೇಳ್ತಾವ್ ನಮ್ಮಮ್ಮ. ಅದಕ್ಕೆ ಮುಂಚೆ ನಾನು ಏನು ಮಾಡಬೇಕಂದ್ರೆ ಮೆನಿಕ್ಯೂರ್ಗೆ ಹೋಗ್ಬೇಕು. ಯಾಕಂದರೆ ಇವತ್ತೆಲ್ಲ ಫುಲ್ ಸ್ಟ್ರಿಕ್ಟಾಗಿ ನಮ್ಮ ಶೆಫ್ಗಳು ಚೆಕ್ ಮಾಡ್ತಾರೆ ಮೇಲಿಂದ ಕೆಳಗಡೆ. ಆಮೇಲೆ ಹೇರ್ಸ್ ಇಲ್ಲಿ, ನೇಲ್ಸ್ ಇಲ್ಲಿ, ಫಿಂಗರಿಂಗ್ಸು, ಇಯರಿಂಗ್ಸ್ ಎಲ್ಲ ಇಲ್ಲ. ನಂದು ಏನಾಯ್ತೋ ಗೊತ್ತಿಲ್ಲ, ಒಂದು ಇಯರಿಂಗ್ ಇಲ್ಲ, ಒಂದು ಇಯರಿಂಗ್ ಇದೆ, ಕಳ್ದೋಗ್ಬಿಟ್ಟೈತೆ. ಸೊ ಇವಾಗ ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಇವಾಗ ಒಂಚೂರು ಸಲೂನ್ಗೆ ಹೋಗಿ ಮೆನಿಕ್ಯೂರ್ ಮಾಡಿ. ಆ್ಯಕ್ಚುಲಿ ಕಾಲೇಜ್ ಇರೋದು 1:30 ಹಾಗೆ. ಸೊ ಇವಾಗ ಆಲ್ಮೋಸ್ಟ್ 11:30 ಆಗಿದೆ. 1 ಅವರಲ್ಲಿ ಹೋಗಿ ಮೆನಿಕ್ಯೂರ್ ಮುಗಿಸ್ಕೊಂಡು ಹೋಗುವ ಅಂತ. ಓಕೆ ಬನ್ನಿ ಹೋಗೋಣ. ಸಲೂನ್ಗೆ ಹೋಗ್ಬೇಕು. ನಾನು ಎದ್ದು ಜೀರಿಗೆ ನೀರು ಕುಡಿತಾ ಇದ್ದೀನಿ. ನಮ್ಮಮ್ಮ ಇದು ಬರೀ ಜೀರಿಗೆ ನೀರ ಏನು ಮಮ್ಮ, ಇದು ಏನೇನು ಹಾಕಿದ್ದಾರೆ? ಜೀರಿಗೆ, ಸೋಂಪು, ಮೆಂತ್ಯ 3 ನೆನೆಸಿಕ್ಕಿ ಆಮೇಲೆ ಬೆಳಗ್ಗೆ ಕುದಿಸಿ ಹಾಕದಾ? ಕುಡಿಯೋದು ಬೆಳೆ ಅಲ್ಲ ನೆನೆಸ್ತೀರ ರಾತ್ರಿ ಮೆಂತೆ? ಬರೀ ಮೆಂತೆನ ಎಲ್ಲ 3 ಹಾಕಿ ನೆನೆಸಿ ಓವರ್ ನೈಟ್, ಮತ್ತೆ ಬೆಳಗ್ಗೆ ಅದನ್ನ ಕುದಿಸಿ ನೀರಿಂದ ಕುಡಿಯೋದು. ನಮ್ಮ ಮಮ್ಮಿ ಅದೇ ಕುಡ್ದಿ ಗೈಸ್. ನಮ್ಮ ಮಮ್ಮಿನ ಸೀಕ್ರೆಟ್ ಇದೆ. ಒಳ್ಳೇದು, ಗ್ಯಾಸ್ಟ್ರಿಕ್, ಡೈಜೆಷನ್. ಆಮೇಲೆ ಬೆಳಗ್ಗೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಕುಡಿದ್ಬಿಟ್ಟು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ನಮಗೆ. ಬೆಳಗ್ಗೆ ಒಂಥರ ಏನೋ ಫ್ರೆಶ್ ಆಗಿರುತ್ತೆ ಅದು ಕುಡಿದ್ರೆ. ನನಗಂತೂ ನಿಜವಾಗ್ಲೂ ಅದು ಒಂಥರ ಹೆಲ್ದಿ ಅನ್ಸುತ್ತೆ. ಬೆಳಗ್ಗೆ ಕುಟ್ಬಿಟ್ರೆ ನಾನು ಆಕ್ಟಿವ್ ಆಗಿರಂಗಿಲ್ಲ. ಓಹ್ ಆಕ್ಟಿವ್ ಆಗಿರ್ತಾರಂತೆ ಗೈಸ್ ಇದನ್ನ ಕುಡಿದ್ಬಿಟ್ರೆ. ನಾನು ನೋಡ್ತೀನಿ ಇವಾಗ ಆಲ್ರೆಡಿ ಫುಲ್ಲು ಟಯರ್ಡು. ನೋಡು, ಇಷ್ಟು ಸೀರೆ ಮಾಡ್ತಾ ಇದ್ದೀನಿ, ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದು ಕುಡಿದ್ರೆ ಕೆಲಸನೇ ಆಗಲ್ಲ. ಅದು ಕುಡ್ದಿಲ್ಲ ಅಂದರೆ ಕೆಲಸನೇ ಆಗಲ್ವಂತೆ ನಾವು ಹಂಗೆ. ಓಕೆ ಸರಿ ಗೈಸ್, ಇವಾಗ ಕುಡಿದ್ಬಿಟ್ಟು ನಾನು ಒಂಚೂರು ಫ್ರೆಶ್ ಅಪ್ ಆಗಿ ಸಲೂನ್ಗೆ ಹೋಗಬೇಕು. ಗೈಸ್ ಆಲ್ಮೋಸ್ಟ್ ರೆಡಿಯಾಗಿ ಸಲೂನ್ಗೆ ಹೋಗ್ತಾ ಇದ್ದೀನಿ ನಾನು. ಸಲೂನ್ಗೆ ಹೋಗ್ತಾನೆ. ಮಮ್ಮಿ ತಿಂಡಿ ಮಾಡಿದವರೆಲ್ಲ ನೋಡೋಣ. ತಿಂಡಿ ತಿನ್ಬೇಕು ನಾನು. ಏನು ಮಾಡಿದ್ದೆ ನೋಡೋಣ. ಈ ಸಾಂಗ್ ಎಲ್ಲ ಕೇಳಿಸ್ಕೊಂಡು ತಿಂಡಿ ಮಾಡ್ತು. ಅಲ್ಲೋ ಆಯ್ತಾ ತಿಂಡಿ? ಹಾಂ ಓಹೋ ಹಾಡು ನೋಡಿದ್ರಿ ಸುಳ್ಳು. ಏನು ಮಾಡ್ತಾ ಇದ್ದೀರಮ್ಮ? ಮೊಟ್ಟೆ ದೋಸೆ, ಎಗ್ ದೋಸೆ. ಓಕೆ ಗಿವ್ ಮಿ ಫಾಸ್ಟ್. ಗೈಸ್ ಇವಾಗ ಮೆನಿಕ್ಯೂರ್, ಪೆಡಿಕ್ಯೂರ್ ಎಲ್ಲ ಹೇರ್ ಸ್ಪಾನು ಮಾಡ್ಸೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಡುತ್ತೆ ನನಗೆ. ಸೊ ಬರೀ ಬೇಸಿಕ್ ಇವಾಗ ನೇಲ್ಸ್ ನಾನು ಫಸ್ಟ್ ರಿಮೂವ್ ಮಾಡಬೇಕು. ಅದಕ್ಕೆ ಮೆನಿಕ್ಯೂರ್ ಮಾಡಿಸ್ಕೊಂಡು ಬೇಗ ರೆಡಿಯಾಗಿ ಹೋಗಬೇಕು. ಬನ್ನಿ ಹೋಗ್ಲಾ. ಇಲ್ಲಿ ಬಂದೆ, ತುಂಬ ಲೇಟ್ ಆಗೋಯಿತು. ಅಂದರೆ ತುಂಬ ಕ್ಲೈಂಟ್ಸ್ ಇದ್ದಾರಂತೆ. ಸೊ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. ಅದು ನಾನು 20 ಮಿನಿಟ್ಸಲ್ಲಿ ನಾನು ರೆಡಿಯಾಗಿ ಹೋಗಬೇಕು. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಗೈಸ್ ಅಲ್ಲಿ ಸಲೂನಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ 20-30 ಮಿನಿಟ್ಸ್ ಅಂತೂ ನನಗೆ ಲೇಟ್ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಮನೇಲೇ ಬಂದು ಫುಲ್ ಮೆನಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಐಟಮ್ಸ್ ತರಿಸ್ತಾಯಿದ್ದೀನಿ ಸೆಪ್ಟೋಯಿಂದ. ಬಂದಿದ್ದ ತಕ್ಷಣ ಮೆನಿಕ್ಯೂರ್ ಮಾಡಿ ಹಂಗೆ ಫ್ರೆಶ್ ಅಪ್ ಆಗಿ ಹೊರಡೋದು ರೆಡಿಯಾಗಿ. ಗೈಸ್ ಫ್ರೆಶ್ ಅಪ್ ಆಗಿ ನೋಡಿ, ನಾನು ನೇಲ್ಸ್ ಎಲ್ಲ ಎಷ್ಟು ನೀಟಂದರೆ ಒಂಚೂರು ಮ್ಯಾನೇಜಬಲ್ ಆಗೋ ಥರ ಕಟ್ ಮಾಡಿದ್ದೀನಿ. ಯಾಕಂದರೆ ಸಲೂನಲ್ಲಿ ಮಾಡೋಕ್ಕಾಗಿಲ್ಲ, ಟೈಮ್ ಆಗೋಯ್ತಲ್ಲ. ಅದಕ್ಕೆ ಇವಾಗ ರೆಡಿಯಾಗಿ ಹೊಡುವ ಕಾಲೇಜ್ಗೆ. ಗೈಸ್ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಕಾಫಿಗೆ ಹೋಗೋದಿದೆ ನನ್ನ ಫ್ರೆಂಡ್ ಜೊತೆ. ಕಾಫಿ ಕುಡಿದ್ಬಿಟ್ಟು ನನ್ನ ತಮ್ಮ ಏನು ಮಾಡ್ತಾವೆ ಗೊತ್ತಾ, ಯಾವುದು ಡೇಟ್ಗೆ ಹೋಗ್ತಾ ಇದ್ದೀನಿ ನಾನು. ಬಂಕೊಡಿತಾಳೆ ಇಷ್ಟೊತ್ತಿಗೆ ನೀನು ಎಲ್ಲಿ ಹೋಗ್ತಿದ್ಯಾ ಕಾಲೇಜಿಗೆ, ಈ ಟೈಮಲ್ಲಿ ಯಾರು ಕಾಲೇಜ್ ಇರ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾನೆ. ಸೊ ಬನ್ನಿ ಹೋಗುವ. ಮಮ್ಮಿ ಗೈಸ್ ಬೆಳಗಿಂದ ಅಡುಗೆ ಮಾಡ್ತವ್ರೆ. ವಾಟ್ ಎ ಅಚೀವ್ಮೆಂಟ್. ಗ್ರೇಟ್ ಮಾಮ್ ಮಾಡ್ಬೇಕಲ್ಲಮ್ಮ. ಗ್ರೇಟ್ ಮಾಮ್, ಯು ಆರ್ ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಟೈಮ್ ಆಯ್ತು ಗೈಸ್, ನನಗೆ ಲೇಟ್ ಆಯ್ತು. ರಾಣಿ ಮಾರಿ ನನ್ನ ನೋಡಿ ಗೈಸ್, ಇದು ನನ್ನ ಬಟ್ಟೆ. ಇದ್ರ ಮೇಲೆ ಮಲಗಿದ್ದಾಳೆ. ಯಾರು ರಾಣಿ ಅಂತ ಗೈಸ್. ನಾನು ಇನ್ನೂ ಜಡೆ ಹಾಕೊಂಡಿಲ್ಲ, ನೀಟಾಗಿ ಜಡೆ ಹಾಕೊಂಡು ಹೋಗ್ಬೇಕು. ಗೈಸ್ ಅಲ್ಲಿಂದ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕಾಫಿ ಕುಡ್ದು ಕಾಲೇಜ್ಗೆ ಹೋಗ್ತೀನಿ.
ನನಗೆ ಯಾಕೋ ಅದು ದೋಸೆ ತಿಂದಿದ್ದು ಒಂಥರ ಆಗ್ತಿದೆ. ಒಂದು ಒಳ್ಳೆ ಫ್ರೆಶ್ ಕಾಫಿ ಕುಡ್ದು ಬಿಸಿ ಬಿಸಿ ಕಾಫಿ ಕುಡ್ದು ಹೋಗುವ ಗೈಸ್. ಕಾಫಿ ಅಂತ ಏನೇನೋ ತಿಂದ್ಬಿಟ್ಟು ಕಾಫಿ ಕುಡ್ಬಿಟ್ಟು ಹೋಗೋಣ ಅಂತ. ಫೈನಲಿ ನನ್ನ ಕಾಫಿ ಬಂತು ಗೈಸ್. ಫುಲ್ ಲೇಟ್ ಆಗೋಯ್ತು. ನೋಡಿ ಹೋಗ್ತಾ ಇದ್ದೀನಿ. ಶೂ ರೆಡ್ ಶೂ ನಾನು ಕೋಟ್ ಹಾಕ್ಕೊಂಡಿದ್ದೀನಿ. ಮಾಡಿದ್ದಾರೆ ನೋಡಿ. ನಾನು ಲಾಸ್ಟಲ್ಲಿ ಬಂದು ಲೇಟ್ ಆಯಿತು ಅಂತ ನಾನು ಒಬ್ಬಳೇ ಮಾಡಿದೆ ಗೈಸ್. ನಾನು ಒಬ್ಬಳೇ ಮಾಡಿರೋದು ಇದೆರಡು ಮಾಡಿದೆ ಸಮಥಿಂಗ್ ಮ್ಯಾನೇಜ್ಡ್. ಎಲ್ಲರೂ 5 ಐಟಮ್ಸ್ ಮಾಡೋಕ್ಕೆ ಹೇಳಿದ್ರು. ಎಲ್ಲರೂ 5 ಹೇಳಿದ್ರು. ನಾನು ಮಾತ್ರ 2 ಒಬ್ಬಳೇ ಅಲ್ವಾ ಅದಕ್ಕೆ ನಾನು ಒಬ್ಬಳೇ ಅಲ್ವಾ ಅದಕ್ಕೆ 2 ಮಾಡಿದೆ. ಎಲ್ಲ ಹೆಲ್ದಿ ಫುಡ್ ಅಂತ ನೋಡಿ. ಅದು ಇದು ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಕೊಕೊನಟ್ಟಲ್ಲಿ ಮಾಡಿರೋದು. ಎಲ್ಲರೂ ಮಾಡೋದು ಮಾಡಿದ್ದೀವಿ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. You can't put the protein. What is the nature of the protein when you apply the heat to that? Since it gets tighter and tighter and tighter and tighter, the more you keep on cooking. See, this surface is completely hard now. If you are going to take a hard protein to your machine, this is the churning machine, right? The mixer grinder, this is right. So you take it to mixer grinder, it has to work hard. This is what going to happen. Made me cow now. ಗೈಸ್ ಎಲ್ಲರೂ ಟೇಸ್ಟ್ ಮಾಡ್ತಿದ್ದಾರೆ ಇವಾಗ. ಗೈಸ್ ಇದಂತೂ ಸಖತ್ ಟೇಸ್ಟಿಯಾಗಿದೆ ಮಾಡಿರೋದು ನಮ್ಮ ಟೀಮಲ್ಲಿ. ಮತ್ತೆ ತಿಂತಾಯಿದ್ದೀನಿ ನಾನು. ಹಿಂಗೆ ಎತ್ಕೊಂಡು ತಿಂತಾಯಿದ್ದೀನಿ. ಇದೇನೋ ಡೆಸರ್ಟ್ ತಿಂತಾಯಿದ್ದೀವಿ. ಡೈಲಿ ಸ್ವೀಟ್ಸ್ ತಿಂದು ದಪ್ಪ ಆಗಿಬಿಡ್ತೀನಿ. ವಾಟ್ ಇಸ್ ದಿಸ್? ಸ್ಟಿಕ್ಕಾ? ದಿಸ್ ಇಸ್ ಬ್ರೆಡ್. ಸಮ್ ಬ್ರೆಡ್ ಟೈಪ್. ದಿಸ್ ಇಸ್ ನೈಸ್. ರೈಸ್ ಎಲ್ಲ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ. ನಾನಿವಾಗ ಮನೆಗೆಲ್ಲ ಡೈರೆಕ್ಟು ಕ್ರಿಕೆಟ್ಗೆ ಹೋಗ್ತಿದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಯಾಕೆ ಅಂದರೆ ಕಾಲೇಜ್ ಮುಗ್ದಿದ್ದೀವಿ ನೋಡಿ. ಕಾಲೇಜ್ ಮುಗ್ದಿದ್ದೆ ಆಲ್ಮೋಸ್ಟ್ 5:30 5:45 ಆಗಿತ್ತು ಆಚೆ ಬರೋಷ್ಟರಲ್ಲಿ. ನಾನು ಅಲ್ಲಿಂದ ಗಾಡಿ ಎತ್ಕೊಂಡು ಹೆಬ್ಬಾಳಿಂದ ಕ್ರಿಕೆಟ್ಗೆ ಹೋಗೋಣ ಅಂತ ಎತ್ತಿದೆ ಗಾಡಿ. ನನ್ನ ಕ್ಲಾಸ್ಮೇಟ್ ಇದ್ದೆ, ಅವನು ಡ್ರಾಪ್ ಮಾಡಿ ಹೋಗೋಣ ಅಂದ್ಕೊಂಡೆ. ಆಲ್ಮೋಸ್ಟ್ ಅಲ್ಲಿಗೆ ಡ್ರಾಪ್ ಮಾಡೋಷ್ಟರಲ್ಲಿ ಒಂದು 6:30 6:10 ಆಗಿತ್ತು. ಅಲ್ಲಿಂದ ನಾನು ಕ್ರಿಕೆಟ್ಗೆ ಹೋಗೋಷ್ಟರಲ್ಲೇ ಗೊತ್ತಲ್ಲ, ಈವ್ನಿಂಗ್ ಪೀಕ್ ಟೈಮು. ಇಮ್ಯಾಜಿನ್ ಹೊಸಕೆರಳ್ಳಿ ಸೈಡು, ಬನಶಂಕರಿ ಸೈಡ್ ಹೋಗೋಕ್ಕಾಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್ ಅಂದ್ಕೊಂಡು ಆಮೇಲೆ ಹೋಗ್ಬೋದು. ಬಟ್ ಹೋಗೋಷ್ಟರಲ್ಲಿ ಕ್ರಿಕೆಟ್ ಟೈಮಿಂಗ್ಸೇ ಮುಗ್ದೋಗ್ಬಿಟ್ಟಿರುತ್ತೆ, ಆಟಾಡೋ ಪ್ರಾಕ್ಟೀಸ್ ಟೈಮಿಂಗು. ಸೊ ಅದಕ್ಕೆ ನಾನು ಹೋಗೋಕ್ಕೆ ಹೋಗಿಲ್ಲ. ಅರ್ಧ ದಾರಿ ಹೋಗಿ ವಾಪಸ್ ಬಂದುಬಿಟ್ಟೆ. ಬಂದಾದ್ಮೇಲೆ ನನಗೂ ಯಾಕೋ ಒಂಥರ ಇತ್ತು ಈವ್ನಿಂಗು. ಸೊ ಐ ಕುಡ್ ನಾಟ್ ಕಂಟಿನ್ಯೂ ದ ವ್ಲಾಗ್. ಹಾಗೆ ನಾರ್ಮಲಾಗಿ ಅದು ಇದೊಂಚೂರು ಎಕ್ಸಾಮ್ಸ್ ಅದೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೋತಿದ್ದೆ. ಸೊ ಬೆಳಗ್ಗೆ ಇವಾಗ ಎದ್ದಿದ ತಕ್ಷಣ ಏನು ಮಾಡ್ತಿದ್ದೀನಿ ನೋಡಿ, ಓದ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾಳೆ ಎಕ್ಸಾಮ್ ಇದೆ. ವಾರ ಎಕ್ಸಾಮ್ ಇಟ್ಟಿದ್ದಾರೆ. ಸೊ ನಾಳೆ ಎಕ್ಸಾಮ್ ಇದೆ. ಇವಾಗ ಕ್ರಿಕೆಟ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕ್ರಿಕೆಟ್ಗೆ ಹೋಗಿ ಇವಾಗ ಮತ್ತೆ ಒಂದು ಶೂಟ್ ಇದೆ. ಶೂಟ್ ಆದಮೇಲೆ ಓದಬೇಕು ಎಕ್ಸಾಮ್ಗೆ. ಸೊ ಹೋಲ್ ಡೇ ವಿಲ್ ಬಿ ಹೆಲ್ಡ್ ಅಪ್, ಫುಲ್ ಆಕ್ಯುಪೈ ಆಗಿರ್ತೀನಿ. ಸೊ ಬನ್ನಿ ಹೋಗೋಣ ಇವತ್ತು ಕ್ರಿಕೆಟ್ಗೆ ಹೋಗಿ. ಕ್ರಿಕೆಟೋ ಥ್ರೋಬಾಲ್, ಯಾಕಂದರೆ ಇನ್ನು 2 days ಇರೋದು ಅಷ್ಟೇ ಗೈಸ್. 2-3 days ಅಷ್ಟೇ ಇರೋದು ಮ್ಯಾಚು. ಪ್ರಾಕ್ಟೀಸ್ ಮಾಡ್ತಾ ಅಲ್ಲಿ ಹಿಂಗೆ ಆಡ್ತೀವಿ ಏನೋ ಅಂತ ಗೊತ್ತಿಲ್ಲ ಫೈನಲ್ಸಲ್ಲಿ. ಸೊ ಬನ್ನಿ ನೋಡೋಣ ಇವಾಗ ಫೈನಲ್ಸ್ ಏನು ಯಾವ ಥರ ಅಂತೆಲ್ಲ ಒಂಚೂರು ಇನ್ಫಾರ್ಮೇಟಿವ್ ಸಿಗುತ್ತೆ. ಯಾವಾಗ ಲಾಂಚ್ ಇದೆ, ಈವೆಂಟ್ ಲಾಂಚ್ ಇದೆ. ಆ ಲಾಂಚ್ ಇವೆಂಟ್ ಬೇರೆ ಇದೆ. ಲಾಂಚ್ ಇವೆಂಟ್ ಯಾವಾಗ, ಏನು ಪ್ರಿಪ್ರೇಷನ್ಸ್ ಏನೆಲ್ಲ ಅಂತ ಏನು ಈ ವಾರ ಎಲ್ಲ ಸ್ವಲ್ಪ ಅದೇ ವ್ಲಾಗ್ ಬರುತ್ತೆ. ಸೊ ವೇಟಿಂಗ್ ಫಾರ್ ದಿ ಮ್ಯಾಚ್ ಡೇ. ಹೆಂಗಿರುತ್ತೆ ಗೊತ್ತಿಲ್ಲ. ಇಟ್ಸ್ ಅ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ ನನಗೆ, ಪರ್ಸ್ನಲಿ ತುಂಬ ಫಸ್ಟ್ ಎಕ್ಸ್ಪೀರಿಯೆನ್ಸು. ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟು, ಒಂಥರ ಖುಷಿ.
ಒಂದು ಕಡೆ ಭಯನೂ ಇರುತ್ತೆ, ಹೆಂಗೆ ಜನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಲೂ ಇರುತ್ತೆ, ವಾಟ್ ದೇ ವಿಲ್ ಥಿಂಕ್ ಅನ್ನೋ ಥರನೂ ಥಾಟ್ಸಲ್ಲಿ ಓಡುತ್ತೆ. ಏನಪ್ಪ ಹೇಳು ಹಂಗೆ ಹಿಂಗೆ ಅನ್ನೋ ಥರ ಥಾಟ್ಸ್ ಬಂದುಬಿಟ್ರೆ ಅಂತ ಅಷ್ಟೇನೇನಿಲ್ಲ. ಸೊ ಬನ್ನಿ ಇವಾಗ ನಾನು ಫ್ರೆಶ್ ಅಪ್ ಆಗಿ ಕ್ರಿಕೆಟ್ಗೆ ಹೋಗಿ ಅಲ್ಲೆಲ್ಲ ಆಟ ಆಡಿ ಏನೇನು ಮಾಡ್ತೀನಿ. ಆಮೇಲೆ ನಾನು ಔಟ್ಫಿಟ್ ನೋಡಬೇಕು, ಯಾಕಂದರೆ ಲಾಂಚ್ ಇದೆಯಲ್ಲ ಆ ಇವೆಂಟಿಗೆ ಒಂದು ಔಟ್ಫಿಟ್ ನೋಡಬೇಕು. ಸೊ ಅದೂ ಇವತ್ತೆಲ್ಲ ಫೈನಲ್ ಮಾಡಬೇಕಂದ್ರೆ ನಾಳೆ ಮತ್ತೆ ಕಾಲೇಜ್ಗೆ ಹೋದರೆ ನಾನು ಅದನ್ನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗೈಸ್, ರೆಡಿಯಾಗಿದ್ದೀವಿ. ಇವಾಗ ನಾನು ರೆಡಿಯಾಗಿ ಕ್ರಿಕೆಟ್ಗೆ ಹೋಗ್ತಾ ಇದ್ದೀನಿ. ಅಮ್ಮ ಏನು ಮಾಡ್ತಾವೆ ನೋಡೋಣ. ನಮ್ಮ ಈ ಟೀ ಶರ್ಟಲ್ಲಿ ಹೆಂಗೆ ಕಾಣಿಸ್ತಾವೆ ನೋಡಿ. ಇವಾಗ ಅಡುಗೆ ಮಾಡ್ತಾವೆ. ಲೇಟಾ ಇನ್ನೂ ನನಗೆ ಟೈಮ್ ಆಗೋಯ್ತು ಗೈಸ್, ಲೇಟ್ ಆಗಿಬಿಡುತ್ತೆ, ತುಂಬ ಲೇಟ್ ಆಗುತ್ತೆ. ಇಲ್ಲಿಂದ ಹೋಗೋದೇ ನನಗೆ 45 ಮಿನಿಟ್ಸ್ ಆಗುತ್ತೆ. ಬನ್ನಿ ಹೋಗುವ, ಬನ್ನಿ ಗೈಸ್ ಹೋಗುವ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಒಳಗಡೆ ಇದ್ದಾರೆ, ನಾನು ಹೊರಟೆ ಇವಾಗ. ನನ್ನ ತಮ್ಮ ಸಾಯಿಲ್ ಏನು ಮಾಡೋದು ಗೊತ್ತಾ, ಬಂದುಬಿಟ್ಟು ಸಾಯಿಲು ಎಲ್ಲಿ ನಾನು ಈ ಗಾಡಿ ಎತ್ಕೋತೀನಿ ಅಂದ್ಬಿಟ್ಟು ಬನ್ನಿ ಅಲ್ಲಿಂದ ನಾನು ನಿಂತ್ಕೊಂಡು ನೋಡ್ತವನೆ ಕಳ್ಳ. ಬರ್ತವನಲ್ಲಿ ಹೆಲ್ಮೆಟ್ ಮಾಮ್. ಬನ್ನಿ ಹೋಗುವ. ಏನು ಬಿಸಿಲು ಅಂತೀರಾ ಯಪ್ಪ, ಹೆವಿ ಬಿಸಿಲು ಆಗ್ತಿಲ್ಲ. ಕ್ರಿಕೆಟ್ ಮ್ಯಾಚ್ ಶುರು ಆಗ್ಬಿಡಿದೆ. ಇನ್ನೂ ಮ್ಯಾಚ್ ಆಡ್ತಿಲ್ಲ, ಮ್ಯಾಚ್ ಆಡ್ತಾರೆ ಎಲ್ಲ ವೇಟಿಂಗ್. ಇವಾಗ ಮ್ಯಾಚ್ ಆಡಬೇಕು, ವೇಟ್ ಮಾಡ್ತಿದ್ವಿ, ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಚೆ ನೋಡಿ ಎಷ್ಟು ಬಿಸಿಲಿದೆ ಯಪ್ಪ. ಇಲ್ಲಿ ಇವಾಗ ಥ್ರೋಬಾಲ್ ಬೇರೆ ಆಡಿಸ್ತಾರಂತೆ. ನಮ್ದು ಬ್ಯಾಟಿಂಗ್ ಆಯ್ತು, ಇವಾಗ ಅವ್ರದ್ದು ಬೌಲಿಂಗ್ ಮಾಡಿದ್ರು. ಯಾವ ಟೀಮ್ ಮಾಡ್ತಾರ? ನೇತ್ರಾವತಿ. ನಿಮ್ಮದು ಕಾವೇರಿ. ಹೋಗುವ ಫೈನಲಿ ಕ್ರಿಕೆಟ್. ಇವತ್ತು ಥ್ರೋಬಾಲ್ ಆಡೇ ಇಲ್ಲ, ಬರೀ ಕ್ರಿಕೆಟೇ ಆಡಿರೋ, ಥ್ರೋಬಾಲ್ ಆಡೇ ಇಲ್ಲ ನಾವು. ಹಿಂಗೆ ಆಡೋಕ್ಕಾಗುತ್ತೆ? ಆಗಲ್ಲಪ್ಪ, ಒಳ್ಳೇದಾಯ್ತು. ಹೌದು, ಎಲ್ಲರೂ ನನಗೆ ಎನ್ಕರೇಜ್ ಮಾಡ್ತಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನಾವು ನೋಡ್ತಾ ಇದೀವಲ್ಲ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮುಂಚೆಗಿಂತ ಬೆಟರ್, ಪರವಾಗಿಲ್ಲ. ಥ್ರೋಬಾಲ್ ಸರ್ವಿಸ್ ಬಂತಲ್ಲ ಅದೇ ಖುಷಿ ನನಗೆ. ಸರ್ವಿಸ್ ಬಂತಲ್ಲ ಅದೇ ಖುಷಿ. ಗೈಸ್, ಇಟ್ ವಾಸ್ ಎ ಗ್ರೇಟ್ ಮ್ಯಾಚ್ ಅಂತೀರಾ, ಸಾಕಾಗಿದ್ದು ಮ್ಯಾಚ್ ಮಾತ್ರ. ನಾನಿವತ್ತು ಬೌಲಿಂಗು ಬ್ಯಾಟಿಂಗ್ ಸಾಕಾದಾಗ ಎರಡೂ ಸಿಕ್ತು. ನಾರ್ಮಲಿ ಸಿಗಲ್ಲ, ಮತ್ತು ಎರಡೂ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಬನ್ನಿ ಇವಾಗ ನನ್ನ ಫ್ರೆಂಡ್ ಇಲ್ಲಿದ್ದಾಳೆ, ಅವಳ ಮೀಟ್ ಮಾಡಿ ಗ್ಲೆನ್ಸಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ವರ್ಕೌಟ್ ಮಾಡೋದು, ಇಲ್ಲಿ ಆಟ ಆಡೋದು, ತಿನ್ನೋದು. ನೀವು ಹೋಗುವ. ಬಂದು ಗ್ಲೆನ್ಸಲ್ಲಿ ಒಂಚೂರು ಊಟ ಮಾಡ್ತಾ ಇದ್ದೀನಿ, ಫುಲ್ ಪ್ರೋಟೀನ್. ಕ್ರಿಕೆಟಿಂದ ನಾನು ಲಂಚ್ ಮಾಡಿ ಇಲ್ಲಿಗೆ ಬಂದೆ, ಯಾಕಂದರೆ ನನಗೆ ಈವೆಂಟ್ ಇರೋದ್ರಿಂದ ಡಿಸೈನರ್ ಸ್ಯಾರಿ ಬೇಕಿತ್ತು. ಸೊ ಅದಕ್ಕೆ ಇವಾಗಲೇ ಪ್ಲಾನ್ ಮಾಡ್ಕೊಂಬಿಟ್ರೆ ಬೆಸ್ಟು ಅಂತ ಬಂದಿದ್ದೀನಿ. ನೋಡಿ ಹೆಂಗಿದೆ, ಚಿನ್ನಮಿನ ಒಂದು ಸ್ಯಾರಿ ಇದೆ, ಬಟ್ ಐ ಆಮ್ ನಾಟ್ ಶೂರ್ ಬ್ಲ್ಯಾಕ್ ಅಷ್ಟು ಸೂಟ್ ಆಗುತ್ತೆ ನನಗೆ ಅಂತ. ಇಲ್ಲಿ ಇದನ್ನು ಬುಕ್ ಮಾಡ್ತಾ ಇದ್ದೀನಿ, ಇನ್ನೂ ನಾಟ್ ಶೋರು. ನೋಡುವ. ಸ್ಟೋನ್ ಇದೆ ಇಲ್ಲಿ, ಬಟ್ ಡಿಸೈನರ್ ಸ್ಯಾರೀಸ್ ಇಲ್ಲ ಅನಿಸುತ್ತೆ. ಫುಲ್ ಲೆಹೆಂಗಾಸ್ ಇದೆ, ಬಟ್ ವಿ ಹ್ಯಾವ್ ದಿಸ್ ಡ್ರೆಸ್ ಕೋಡ್ ಈಸ್ ಓನ್ಲಿ ಸ್ಯಾರಿ. ಬ್ಯಾಕ್ ಟು ಹೋಮ್ ಗೈಸ್. ಅಲ್ಲಿ ಪೂಜೆ ಮಾಡ್ತಾವೆ ನಮ್ಮ ಅಪ್ಪ ಅಮ್ಮ. ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂದರೆ ಫುಲ್ ಟಯರ್ಡ್. ಇವಾಗ ಒಂದು ಶೂಟ್ ಇದೆ, ಶೂಟ್ ಮಾಡಬೇಕು, ಹೇಳ್ತೀನಿ ಬನ್ನಿ. ಫ್ರೆಶಪ್ ಆಗಿ ಇನ್ನೊಂದು ಇಲ್ಲೇ ಮನೇಲೇ ಶೂಟ್ ಇದೆ, ಒಂದು ಶೂಟ್ ಇತ್ತು. ಸೊ ಅದಕ್ಕೆ ಶೂಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಫ್ರೇಮ್ ಸೆಟ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಕತ್ಲಾಗ್ಬಿಟ್ಟಿದೆ, ನೋಡ್ಬೇಕು ಹೆಂಗೆ ಚೆನ್ನಾಗಿ ಬರುತ್ತೋ ಇಲ್ವ ಅಂತ ನೋಡ್ತಾ ಇದ್ದೀನಿ. ಸೆಟ್ ಮಾಡಿ ಶೂಟ್ ಮಾಡಬೇಕು. ಇವಾಗ ರೆಡಿಯಾಗಿ ಇನ್ನೊಂದು ಔಟ್ಫಿಟ್, ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದೀನಿ. ಇವಾಗ ಟಯರ್ಡ್ ಆಗಿಬಿಟ್ಟಿದೆ, ಟ್ಯಾನ್ ಆಗಿಬಿಟ್ಟಿದೆ ಗೈಸ್. ಬಂದಿದ ತಕ್ಷಣ ಒಂಚೂರು ಫೇಸ್ ಪ್ಯಾಕ್ ಹಾಕ್ಕೊಂಡು ಫುಲ್ ಹೈಡ್ರೇಟ್ ಮಾಡಿಕೊಂಡು ಫೇಸ್ನ ಆಮೇಲೆ ಸ್ನಾನ ಮಾಡಿ ಬಂದಿದ್ದು ಗೈಸ್. ಫೈನಲಿ ಶೂಟ್ ಮುಗೀತು. 7:15 ಶೂಟ್ ಮಾಡಿರೋಳು 9:30 ಆಲ್ಮೋಸ್ಟ್ 9:45ವರೆಗೂ ಶೂಟ್ ಮುಗಿಸಿದ್ದೀನಿ. ಅದೊಂದು ಪ್ರಮೋಷನ್ ಶೂಟ್ ಇತ್ತು, ಮನೇಲೆ ಜಸ್ಟ್ ಶೂಟ್ ಮಾಡೋದಿತ್ತು. ಡನ್ ಗೈಸ್. ಈ ರೀಟೇಕ್ಸು ಆಮೇಲೆ ಲೈಟ್ ಎಲ್ಸಿ ವರ್ಕ್ ಆಗ್ತಿರ್ಲಿಲ್ಲ ನಮ್ಮದು, ಅದೊಂದು ಬೇರೆ ಪ್ರಾಬ್ಲಮ್ ಇತ್ತು. ಗ್ಯಾಪಲ್ಲಿ ಒಂದೆರಡು ಊಟ ಬೇರೆ ಮಾಡಿಕೊಂಡೆ. ಫೈನಲಿ ಡನ್ ವಿತ್ ದ ಡೇ, ಡನ್ ವಿತ್ ದ ವ್ಲಾಗ್.
ಸೊ ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ಹೇಳ್ತಾ ಇದ್ದೀನಿ, ತುಂಬ ಜನ ಕೇಳಿದ್ರು ಫೀಸ್ ಎಷ್ಟು, ನಾನು ಹೋಗ್ತಿರೋ ಕಾಲೇಜ್ ಫೀಸ್ ಎಷ್ಟು ಕಟ್ಟಿದ್ದೀರಾ. ಸೊ ಫೀಸ್ ಎಷ್ಟು ಕಟ್ಟಿದ್ದೀರಾ ಅಂದರೆ, ನಾನು ಇದು ಕಂಪ್ಲೀಟ್ಲಿ 6 months ಕೋರ್ಸು. 6 months ಕೋರ್ಸಿಗೆ ನಾನು ಕಟ್ಟಿರೋ ಫೀಸ್ ಬಂದು 4,50,000 ಸಮಥಿಂಗ್, ನಿಯರ್ ಟು 5 ಹತ್ತತ್ರ ಇದೆ, ಹೆಚ್ಚು ಕಮ್ಮಿ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ಬುಕ್ಸ್ ಕೊಡ್ತಾರೆ, ಕಿಚನಲ್ಲಿ ಕುಕಿಂಗ್ದೆಲ್ಲ ಇರುತ್ತಲ್ಲ, ಸೊ ಆಮೇಲೆ ಟ್ರಾವೆಲಿಂಗು, ನಂದೆಲ್ಲ ಖರ್ಚೆಲ್ಲ ಹಾಕಿ ನಾನು ಆ ಬಜೆಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ ಅಂದಾಜಿಗೆ ಒಂದು ಹೆಚ್ಚು ಕಮ್ಮಿ 4.5 ಆರ್ 4.5 ಮ್ಯಾಕ್ಸಿಮಮ್ 4.5 ಆಗಿರುತ್ತೆ. 4.5 lakhs ಆಗಿದೆ. ನಾನು ಕಟ್ಟಿರೋ ಫೀಸ್ ಇನ್ನೂ ಕಟ್ಟಿಲ್ಲ ಗೈಸ್, ಕಂಪ್ಲೀಟ್ ಮಾಡಿಲ್ಲ. ಯಾಕಂದರೆ ಇದು EMI ಆಪ್ಷನ್ಸ್ ಹಾಕ್ಕೊಂಡಿದ್ದೀನಿ, ನಾನು EMI ಆಪ್ಷನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಎವ್ರಿ ಮಂತ್ 6 months ಅಷ್ಟರಲ್ಲಿ, ಲೈಕ್ ಫಸ್ಟ್ 3-4 monthsಲ್ಲೇ ನಾನೆಲ್ಲ ಕ್ಲಿಯರ್ ಮಾಡಬೇಕು. ದಿಸ್ ಇಸ್ ಮೈ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರು. ಎವ್ರಿ ಮಂತ್ ಇಷ್ಟಂತ ಹಾಕ್ಕೊಂಡು ಫೀಸ್ ಸ್ಟ್ರಕ್ಚರ್ನ EMI ಥರ ಕಟ್ತಾ ಇದ್ದೀನಿ. ಸೊ ಇಷ್ಟೇ ಫೀಸ್ ಸ್ಟ್ರಕ್ಚರ್ ಹೇಳಿದೆ. ಇನ್ನೇನು ಬೇಕು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ಸಂಯುಕ್ತ ಅವರು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ, ಆ ಮ್ಯಾಮು ಕಾಣಿಸ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆ ನಾನು ಒಂದು ಬ್ಲಾಗಲ್ಲಿ ತೋರಿಸಿರ್ತೀನಿ, ನಾನು ದುಬೈ CCLಗೆ ಹೋದಾಗೂ ನಾನು ಅವ್ರು ತೋರಿಸಿದ್ದೆ, ಅವ್ರ ಜೊತೆ ನಾನು ಫೋಟೋ ತಕ್ಕೊಂಡಿದ್ದೆ. ಸೊ ಇವತ್ತು ಅವ್ರ ಜೊತೆ ನಾವು ಒಂದು ಕಾಂಪಿಟೇಟರ್ ಆಗಿ ಕ್ರಿಕೆಟು ಮತ್ತು ಥ್ರೋಬಾಲ್ ಆಡ್ತಾ ಇದ್ದೀವಿ. ಇಟ್ಸ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಹೋಪ್ ಸೊ ನನಗೆ ಹಿಂಗೆ ಗ್ರೋತ್ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನೀವು ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋದ್ರಲ್ಲ ಕಂಪ್ಲೀಟ್ಲಿ ನೆನ್ನೆಯಿಂದ ಇವತ್ತಿಂದ ಆಲ್ಮೋಸ್ಟ್ ಒಂದು 24 hours ವ್ಲಾಗ್ ಮಾಡಿದ್ದೀನಿ. ಸೊ ಮೇನ್ ಕಾಂಟೆಂಟ್ನ ಆ್ಯಡ್ ಮಾಡಿ ವ್ಲಾಗ್ ಮಾಡಿದ್ದೀನಿ. ನೀವು ನೆಕ್ಸ್ಟ್ ವ್ಲಾಗ್ ಏನು ಗೊತ್ತಾ ಗೈಸ್, ಇನ್ನೇನು ಡೈರೆಕ್ಟ್ ಈವೆಂಟು ಇನ್ 2 days ಅಷ್ಟೇ, 2 to 3 days ಅಷ್ಟೇ ಇರೋದು ನಮಗೆ ಫೈನಲ್ಸ್ಗೆ. 5th ಲಾಂಚ್ ಇದೆ, ಜರ್ಸಿ ಲಾಂಚ್ ಆದಮೇಲೆ ಲಾಂಚ್ ಇವೆಂಟು ಮಾಡ್ತೀನಿ. ಅದಾದಮೇಲೆ ಡೈರೆಕ್ಟ್ ಫೈನಲ್ಸ್. ಸೊ ಫೈನಲ್ಸ್ ಯಾರು ಗೆಲ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಎಫರ್ಟ್ ಹಾಕ್ತಾಯಿದ್ದೀವಿ. ಡೈಲಿ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ಏನೋ ಒಂದು 50-60% ಆದರೂ ಪಾರ್ಟಿಸಿಪೇಟ್ ಮಾಡೋಣ ಅಂತ. ಸೊ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಸೊ ಅದಾದಮೇಲೆ ಅಫ್ಕೋರ್ಸ್ ಬ್ಯಾಕ್ ಟು ಕುಕಿಂಗ್ ಬರಬೇಕು. ನಾನಂತೂ ನನ್ನ ಸಾಸಸ್ ಅದೆಲ್ಲ ಹೇಳ್ಕೊಡ್ಬೇಕು ಅಂತ ತುಂಬ ದಿವಸ ಅನ್ಕೋತಾ ಇದ್ದೀನಿ. ನೀವು ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಒನ್ಸ್ ಲಾಂಚ್ ಇಸ್ ಡನ್, ಕ್ರಿಕೆಟ್ ಎಲ್ಲ ಮ್ಯಾಚ್ ಆದಮೇಲೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಲಾಂಚಲ್ಲಂದು ತುಂಬ ಜನ ಬರ್ತಾರೆ, ತುಂಬ ಜನನ ನಾನು ಬ್ಲಾಗಲ್ಲಿ ತೋರಿಸ್ತೀನಿ, ನೀವು ನೋಡಿ. ಓಕೆ, ಬಾಯ್, ಟೇಕ್ ಕೇರ್.